ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪಾರ್ಕ್ ಸ್ಕೂಲ್ ಪಕ್ಕ ಹಳೆ ತಾಲೂಕು ಆಫೀಸ್ ರಸ್ತೆ ಹತ್ತಿರದ ಹರಿಓಂ ಜೈ ಸದ್ಗುರು ಓಂ ಶ್ರೀ ಚೌಡೇಶ್ವರಿ ಮಾತಾ ದೇವಾಲಯದಲ್ಲಿ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪಾರ್ಕ್ ಸ್ಕೂಲ್ ಪಕ್ಕ ಹಳೆ ತಾಲೂಕು ಆಫೀಸ್ ರಸ್ತೆಯ ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಹಿಂದೂ ಹಬ್ಬಗಳು ಬಂದಾಗ ಈ ದೇವಾಲಯದಲ್ಲಿ ಅನೇಕ ವಿಶಿಷ್ಟವಾಗಿ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಾ ಬರುತ್ತಿದೆ. ಅದರಂತೆ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದೆ. ದಿನಾಂಕ 4/7/2025 ಶುಕ್ರವಾರದಂದು ಸಂಜೆ 6ರಿಂದ 7 ಗಂಟೆಯವರೆಗೂ ಆಷಾಢ ಮಾಸದ ಶುಕ್ರವಾರ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಭಜನೆ ಕಾರ್ಯಕ್ರಮವನ್ನು ಭಜನೆ ಮಂಡಳಿಯಿಂದ ಭಜನೆ ಕಾರ್ಯಕ್ರಮಗಳು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಟ್ರಸ್ಟ್ನ ಪಿ ಗಂಗಾಧರ್ ಅವರು ಪೂಜಾ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ, ದೇವನಹಳ್ಳಿ ಚೌಡೇಶ್ವರಿ ದೇವಾಲಯ ಈ ದಿನ ಆಷಾಢ ಶುಕ್ರವಾರ 2ನೇ ಶುಕ್ರವಾರ ವಿಶೇಷ ಹೂವಿನ ಅಲಂಕಾರ. ಆಷಾಢ ಮಾಸ ಹಾಗೂ ಶ್ರಾವಣ ಮಾಸದ ಶುಕ್ರವಾರ ದೇವಿಗೆ ವಿಶಿಷ್ಟವಾಗಿ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ತಿಂಗಳು ನಡೆಯುವ ಅಮಾವಾಸ್ಯೆ ಪೂಜೆ, ಪೌರ್ಣಮಿಯಂದು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ದಾಸೋಹ ನಡೆಸಲಾಗ್ತಾ ಇದ್ದು, ಪ್ರತಿ ಶುಕ್ರವಾರ ರಾಹುಕಾಲ ಪೂಜೆ, ಮಂಗಳವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿದ್ರು. ಆಷಾಢ ಮಾಸದ ವಿಶೇಷ ಅಲಂಕಾರಗಳು ಹಾಗೂ ಪ್ರತಿ ಶುಕ್ರವಾರ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತಾ ಇದೆ. 27/6/2025 ದೇವಿಗೆ ಬಾದಾಮಿ ಅಲಂಕಾರ, 4/7/2025 ಶುಕ್ರವಾರ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ, 10/7/2025 ಗುರುವಾರ ಗುರುಪೌರ್ಣಮಿ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಪೂಜೆ, ದಾಸೋಹ ಸೇವೆ, 11/7/2025 ಶನಿವಾರ ಬಟ್ಟಲು ಅಡಿಕೆ ಅಲಂಕಾರ, 18/7/2025 ಶನಿವಾರದಂದು ವಿಶೇಷ ಹೂವಿನ ಅಲಂಕಾರಗಳು ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನಡೆಯುತ್ತದೆ. ಸರ್ವ ಭಕ್ತಾದಿಗಳು ಸಾರ್ವಜನಿಕರು ದೇವಾಲಯಕ್ಕೆ ಆಗಮಿಸಿ ದೇವಿ ದರ್ಶನವನ್ನು ಪಡೆದು ದೇವಿ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಲು ಶ್ರೀ ಚೌಡೇಶ್ವರಿ ದೇವಾಲಯ ಟ್ರಸ್ಟ್ನ ಪಿ ಗಂಗಾಧರ್ ಅವರು ವಿನಂತಿಸಿದ್ದಾರೆ. 4/6/2025 ಶುಕ್ರವಾರದಂದು ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಿಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ರೀತಿ ವಿಶೇಷ ಹೂಗಳಿಂದ ಅದ್ಭುತ ಅಲಂಕಾರವನ್ನು ಮಾಡಲಾಗಿತ್ತು. ನಾಳೆ ಶನಿವಾರವೂ ಕೂಡ ಇದೇ ಅಲಂಕಾರ ಇರುತ್ತೆ. ಆಷಾಢ ಮಾಸದ ಪ್ರತಿ ಶುಕ್ರವಾರ ಸಂಜೆ 8:30ಕ್ಕೆ ಸಾಮೂಹಿಕವಾಗಿ ಕುಂಕುಮಾರ್ಚನೆಯಲ್ಲಿ ಸುಮಂಗಲಿಯರು ಭಾಗವಹಿಸಬಹುದು. ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ದೇವಾಲಯಕ್ಕೆ ಆಗಮಿಸಿ ದೇವಿಯವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ವಿನಂತಿಸಿರುವ ಶ್ರೀ ಚೌಡೇಶ್ವರಿ ದೇವಾಲಯ ಟ್ರಸ್ಟ್ನ ಪಿ ಗಂಗಾಧರ್ ಅವರು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಸಿ ಅಶ್ವತ್ಥ ನಾರಾಯಣಪ್ಪ, ಟ್ರಸ್ಟಿಗಳಾದ ಎನ್ ಮುನಿರಾಜು, ಪಾಪಣ್ಣ, ಬಸವರಾಜು, ಹನುಮಂತಪ್ಪ, ತೇಜಕುಮಾರ್, ನಾರಾಯಣಪ್ಪ, ಶ್ರೀರಾಮಯ್ಯ, ಗೋಪಾಲ್ ಇನ್ನಿತರರು ಹಾಜರಿದ್ದರು.
नित्यकृष्णकरिण्ये नमः ॐ विभावर्ये नमः ॐ आदित्ये नमः ॐ दित्ये नमः ॐ दित्तये नमः ॐ वसुधाये नमः ದೇವನಹಳ್ಳಿ ಚೌಡೇಶ್ವರಿ ದೇವಿ 3ನೇ ಆಷಾಢ ಶುಕ್ರವಾರ ಅಮ್ಮನವರಿಗೆ ವಿಶೇಷವಾದ ಬಟ್ಟಲು ಅಡಿಕೆ ಅಲಂಕಾರ ಆನಂದವಾಗಿದೆ. ದಯವಿಟ್ಟು ಎಲ್ಲರೂ ಸಹ ಬನ್ನಿ. ನಾಳೆನೂ ಕೂಡ ಈ ಅಲಂಕಾರ ಇರುತ್ತೆ. ओम धर्मनिलयाय नमः ओम करुणाय नमः ओम लोकवते नमः ओम तत्त्वप्रियाय नमः ओम वस्त्राय नमः ओम पद्माक्षी नमः ओम पद्मसुन्दरी नमः ओम पद्मोत्तमाय नमः ಶರಣಾಗತರಾದಲ್ಲಿ ತಮ್ಮ ಪರಿಹಾರವನ್ನು ಕೂಡ ಪುನಃ ಸನ್ಯಾಸಿಗಳು ಬಂದಾಗ ತಮ್ಮ ಮಾಡುವಂತಹ ಅಸತ್ಯವಾಕ್ಯವನ್ನು 3ನೇ ಆಷಾಢ ಶುಕ್ರವಾರ ದೇವನಹಳ್ಳಿ ಚೌಡೇಶ್ವರಿ ದೇವಿ ಅಲಂಕಾರ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಸಹ ಬನ್ನಿ. ನಾಳೆ ಕೂಡ ಇದೆ ಅಲಂಕಾರ ಇರುತ್ತೆ. नित्यकृष्णकरिण्ये नमः ॐ विभावर्ये नमः ॐ आदित्ये नमः ॐ दित्ये नमः ॐ दित्तये नमः ॐ वसुधाये नमः. ದೇವನಹಳ್ಳಿ ಚೌಡೇಶ್ವರಿ ದೇವಿ 3ನೇ ಆಷಾಢ ಶುಕ್ರವಾರ ಅಮ್ಮನವರಿಗೆ ವಿಶೇಷ
ವಿಶೇಷವಾದ ಬಟ್ಟಲು ಅಡಿಕೆ ಅಲಂಕಾರ ಆನಂದವಾಗಿದೆ. ದಯವಿಟ್ಟು ಎಲ್ಲರೂ ಸಹ ಬನ್ನಿ. ನಾಳೆನೂ ಕೂಡ ಈ ಅಲಂಕಾರ ಇರುತ್ತೆ. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.